ಯಾವುದೇ ಫುಡ್ ಕಲರ್ ಯೂಸ್ ಮಾಡ್ದಿರಾ ಈ ಥರ ಗ್ರೀನಾಗಿ ಇಷ್ಟು ಕ್ರಿಸ್ಪಿಯಾಗಿ ಇಷ್ಟು ಜ್ಯೂಸಿಯಾಗಿ ನಾವು ಕಬಾಬನ್ನು ಮನೇಲೇ ಮಾಡ್ಕೊಳ್ಬೋದು. ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟ್ ಇರುತ್ತೆ. ಅಂದರೆ ಎಸ್ಪೆಷಲಿ ತುಂಬ ಸ್ಪೈಸಿಯಾಗೂ ಇರುತ್ತೆ ಮತ್ತು ತುಂಬ ರುಚಿಯಾಗಿರುತ್ತೆ. ಮಕ್ಕಳಿಗಂತೂ ಒಂದು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಈ ಥರ ಕಬಾಬು. ಸೊ ಇದನ್ನು ಮಾಡೋದಕ್ಕೆ ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ. ಮೊದಲಿಗೆ ನಾನು ಇಲ್ಲಿ ಇಟ್ಟಿರುವಂಥ ಸ್ಪೈಸಸ್ನ ಪ್ರತಿಯೊಂದು ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಮೊದಲಿಗೆ ನಾನಿಲ್ಲಿ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಮತ್ತು ಪುದೀನ, ಕೊತ್ತಂಬರಿ ಸೊಪ್ಪು ಮತ್ತು ನಾನು ಕರ್ಬೇವಿನ ಸೊಪ್ಪನ್ನು ಕೂಡ ಹಾಕ್ಕೊತಾ ಇದ್ದೀನಿ. ಸೊ ಎಲ್ಲವೂ ಕೂಡ ಒಂದೊಂದು ಹಿಡಿಯಾಗಿ ನಾನು ಕರ್ಬೇವು ಸೊಪ್ಪು ಮತ್ತು ಪುದೀನನ ತೊಗೊಂಡಿದ್ದೀನಿ. ಮತ್ತು ಇಲ್ಲಿ ಅರ್ಧ ಹೋಳಷ್ಟು ನಿಂಬೆಹಣ್ಣನ್ನು ತೊಗೊಂಡಿದ್ದೀನಿ. ಜೊತೆಗೆ ನಾನಿಲ್ಲಿ ಕಸ್ತೂರಿ ಮೇಥಿ ಒಂದು 3 ಸ್ಪೂನಷ್ಟು ನಾನು ಕಸ್ತೂರಿ ಮೇಥಿನ ತೊಗೊತಾ ಇದ್ದೀನಿ. ಈಗ ನೋಡ್ತಿರಲ್ಲ, ಇದು ಕಸ್ತೂರಿ ಮೇಥಿ 3 ಟೇಬಲ್ ಸ್ಪೂನಷ್ಟು ನಾನು ತೊಗೊಂಡಿರೋದು. ಇವೆಲ್ಲವೂ ಕೂಡ ನೀಟಾಗಿ ಚಿಕ್ಕ ಜಾರ್ಗೆ ನಾನು ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಎರಡೂ ಕೂಡ ಒಂದೇ ಕ್ವಾಂಟಿಟಿಲಿ ತೊಗೊಳ್ಬೇಕಾಗುತ್ತೆ. ಸೊ ಇವೆಲ್ಲವೂ ಕೂಡ ಚಿಕ್ಕ ಜಾರ್ಗೆ ನಾನು ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ಇವೆಲ್ಲ ನೀಟಾಗಿ ಶಿಫ್ಟ್ ಮಾಡಿಕೊಂಡು ನಾನಿಲ್ಲಿ ಒಂದು 2 ಚಕ್ಕೆನ ಹಾಕ್ಕೊತೀನಿ. ಕೊನೆಯದಾಗಿ ನಾನು 2 ಚಕ್ಕೆನ ಹಾಕ್ಕೊಂಡು ನೀಟಾಗಿ ಸಾಫ್ಟ್ ಪೇಸ್ಟ್ ಮಾಡಿಟ್ಕೊತೀನಿ. ಇನ್ನೊಂದು ಕಡಾಯಿಗೆ ನಾನಿಲ್ಲಿ 2ರಿಂದ 4 ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಈಗ ನೋಡ್ತಿರಲ್ಲ, ಅಕ್ಕಿ ಹಿಟ್ಟನ್ನು ತೊಗೊಂಡು ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡು ನಾನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ತೊಳೆದಿಟ್ಕೊಂಡಿರುವಂತಹ 1 kg ಚಿಕ್ಕ ಬಾಯ್ಲರ್ ಚಿಕನ್ನ ಹಾಕ್ಕೊತಾ ಇದ್ದೀನಿ. ಜೊತೆಗೆ ಅಲ್ಲಿ ಅರ್ಧ ಹೋಳಷ್ಟು ನಿಂಬೆಹಣ್ಣು ನೀಟಾಗಿ ಸ್ಪಿಲ್ ಮಾಡ್ಕೊತಾ ಇದ್ದೀನಿ. ನೀಟಾಗಿ ಸ್ಪಿಲ್ ಮಾಡಿಕೊಂಡು ನಾವು ಆಗಲೇ ರುಬ್ಬಿಟ್ಕೊಂಡಿರುವಂತಹ ಮಸಾಲೆನೂ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಾವು ಆಗಲೇ ರುಬ್ಬಿಟ್ಕೊಂಡಿದ್ವಲ್ಲ, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ ಮತ್ತು ಪುದೀನ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಇವೆಲ್ಲ ಮಸಾಲೆನೂ ಕೂಡ ನಾನು ನೀಟಾಗಿ ಇದರೊಳಗಡೆ ಹಾಕ್ಕೊತಾ ಇದ್ದೀನಿ. ಆ ಜೊತೆಗೆ ನಾನಿಲ್ಲಿ 1 ಮೊಟ್ಟೆನ ಹೊಡೆದು ಹಾಕ್ಕೊತಾ ಇದ್ದೀನಿ. ಈಗ ನೋಡ್ತಿರಲ್ಲ, ಇದಕ್ಕೆ 1 kg ಚಿಕನ್ಗೆ ನಾನು 1 ಮೊಟ್ಟೆ ಅಷ್ಟೇ ಯೂಸ್ ಮಾಡಿರೋದು. ಇದನ್ನು ಹಾಕ್ಕೊಂಡು ನೀಟಾಗಿ ಕೈಯಲ್ಲೇ ಎಲ್ಲವೂ ನೀಟಾಗಿ ಚಿಕನ್ಗೆ ಹೊಂದ್ಕೊಳ್ಳೋ ಥರ ನೀಟಾಗಿ ನಾನು ಮಿಕ್ಸ್ ಮಾಡ್ಕೊಬೇಕು. ಈಗ ನಾನು ನೋಡ್ತಿದ್ರಲ್ಲ, ನಾನು ಕೈಯಲ್ಲೇ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಪ್ರತಿ ಮಸಾಲೆನೂ ಕೂಡ ಚಿಕನ್ಗೆ ಹೊಂದ್ಕೊಳ್ಳೋ ರೀತಿಲಿ ನಾವು ನೀಟಾಗಿ ಮಸಾಲೆನ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಈಗ ನೋಡ್ತಿದ್ರಲ್ಲ, ನಾನು ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಾನು ಇದನ್ನು ಒಂದು 1 ಅವರ್ ಕೂಡ ಮ್ಯಾರಿನೇಟ್ ಮಾಡಿ ಇಟ್ಟಿರ್ತೀನಿ. ಅಂದರೆ 1 ಗಂಟೆ ನಾನು ನೆನೆಯೋದಕ್ಕೆ ಬಿಡ್ತಾಯಿದ್ದೀನಿ. 1 ಗಂಟೆ ನೆನೆದಾದ್ಮೇಲೆ ನೋಡಿ ಚಿಕನ್ ಈ ಥರ ಕಾಣಿಸುತ್ತೆ. ಸೊ ಈಗ ನೋಡಿ ನಾನು ನೀಟಾಗಿ ಕಲಿಸ್ಕೊಡ್ತಾಯಿದ್ದೀನಿ. ನೀಟಾಗಿ ಚಿಕನ್ಗೆ ಮಸಾಲೆ ಎಲ್ಲವೂ ಕೂಡ ಹೊಂದ್ಕೊಂಡಿರುತ್ತೆ, ಟೈಟ್ ಆಗಿರುತ್ತೆ, ಅಂದರೆ ಗಟ್ಟಿ ಆಗಿರುತ್ತೆ. ನೋಡಿ ಈ ಥರ ಮಸಾಲೆ ಎಲ್ಲವೂ ಕೂಡ ಚಿಕನ್ಗೆ ನೀಟಾಗಿ ಹೊಂದ್ಕೊಂಡಿರುತ್ತೆ. ಇದೆಲ್ಲ ಆದಮೇಲೆ ನಾವಿಲ್ಲಿ ಬಾಣಲಿಗೆ ಎಣ್ಣೆ ಹಾಕಿ ಎಣ್ಣೆ ಕಾದಾದಮೇಲೆ ನಾನಿಲ್ಲಿ ಒಂದೊಂದಾಗಿ ಚಿಕನ್ನ ನಾನು ಬಿಡ್ತಾ ಹೋಗ್ತೀನಿ. ನೀಟಾಗಿ ಡೀಪ್ ಫ್ರೈ ಮಾಡ್ಕೊಬೇಕು. ಎಣ್ಣೆದಲ್ಲೇ ಹಾಕಿ ಪ್ರತಿಯೊಂದು ಚಿಕನ್ನು ಕೂಡ ನೀಟಾಗಿ ಡೀಪ್ ಫ್ರೈ ಮಾಡ್ಕೊಬೇಕು. ಕಬಾಬು ಬಿಡಬೇಕಾದ್ರೆ ನಾವು ಉರಿನ ಯಾವುದೇ ಕಾರಣಕ್ಕೂ ಹೈ ಫ್ಲೇಮಲ್ಲಿ ಬಿಡಬಾರ್ದು. ಲೋ ಫ್ಲೇಮಲ್ಲೇ ಇಟ್ಕೊಂಡು ನಾವು ಚಿಕನ್ನ ನಾವು ಡೀಪ್ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಯಾಕಂದರೆ ಪ್ರತಿ ಪೀಸು ಒಂದೊಂದು ಸತಿ ಒಳಗಡೆ ಬೆಂದಿರೋದಿಲ್ಲ. ಹಾಗಾಗಿ ನಾವು ಲೋ ಫ್ಲೇಮಲ್ಲೇ ಇಟ್ಕೊಂಡು ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ, ಡೀಪ್ ಫ್ರೈ ಮಾಡ್ಕೊಬೇಕಾಗುತ್ತೆ. ಇದನ್ನು ನೆನಪಿಟ್ಕೊಳ್ಳಿ. ಹೈ ಫ್ಲೇಮಲ್ಲಿ ಇಟ್ಟಲ್ಲಿ ಏನಾಗುತ್ತೆ, ಮೇಲೆ ಮಾತ್ರ ಚೆನ್ನಾಗಿ ಬೆಂದಿರುತ್ತೆ, ಮತ್ತು ಒಳಗಡೆ ನಾವು ಓಪನ್ ಮಾಡಿ ನೋಡಿದಾಗ ಹಸಿಯಾಗಿ ಹಾಗೆ ಇರುತ್ತೆ. ಹಾಗಾಗಿ ನಾವು ಲೋ ಫ್ಲೇಮಲ್ಲೇ ಇಟ್ಕೊಂಡು ನಾವು ಕಬಾಬ್ನ ಡೀಪ್ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಈಗ ನೋಡಿ, ನಿಧಾನಕ್ಕೆ ನಾನಿಲ್ಲಿ ಒಂದೊಂದನ್ನು ಮೇಲೆ ಕೆಳಗಡೆ ಮಾಡಿಕೊಂಡು ಡೀಪ್ ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ಈಗ ನೋಡಿ, ಕಬಾಬು ಕೂಡ ನೀಟಾಗಿ ಬೆಂದಿರುತ್ತೆ. ಸೊ ಈಗ ನೋಡ್ತಿದ್ರಲ್ಲ, ಈಗ ನಾನು ಕಡಿಮೆ ಉರಿಲೇ ಇಟ್ಕೊಂಡು ಡೀಪ್ ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ಈಗ ನೋಡಿ, ರುಚಿ ಆಗಿರೋಂತಹ, ಕ್ರಿಸ್ಪಿ ಆಗಿರೋಂತಹ ಮತ್ತು ಜ್ಯೂಸಿ ಆಗಿರೋಂತಹ ಗ್ರೀನ್ ಕಲರ್ ಚಿಕನ್ ಕಬಾಬ್ ರೆಡಿ ಇರುತ್ತೆ. ಸೊ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ರೋ ದಯವಿಟ್ಟು ಸ್ಕಿಪ್ ಮಾಡ್ದಿರಾ ಈ ವಿಡಿಯೋನ ಒಂದ್ಸತಿ ಟ್ರೈ ಮಾಡಿ ನೋಡಿ. ತುಂಬ ರುಚಿಯಾಗಿರುತ್ತೆ. ಮಕ್ಕಳಿಗಂತೂ ತುಂಬ ಇಷ್ಟ ಆಗುವಂತಹ ರೆಸಿಪಿನೇ ಹೇಳ್ಬೋದು. ಸೊ ಯಾವುದೇ ಫುಡ್ ಕಲರ್ ಇಲ್ಲದೇನ ಮಾಡಿರುವಂತಹ ಗ್ರೀನ್ ಕಲರ್ ಚಿಕನ್ ಕಬಾಬ್ ಒಂದ್ಸತಿ ಟ್ರೈ ಮಾಡಿ ನೋಡಿ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಿದ್ರೋ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.